ಇವಳು ಅವಳೆ ಅಂತನ ನನಗೆ ಗೊತ್ತೇ ಆಗಲಿಲ್ಲ ಕಣಮ್ಮ ಕಾಳಮ್ಮ. ಇವಳೇನಾ ಅದೇ ಅವತ್ತು ನನ್ನ ಜೈಲಿಗೆ ಹಾಕ್ಸಿದ್ಲಲ್ವಾ? ಹೌದಪ್ಪ, ಅದಕ್ಕೆ ನಾನು ಹೇಳಿದ್ದೆ ಅವಳ ಸವಾಸ ಬೇಡ ಅಂತಾನ. ನೀನ್ ನನ್ನ ಮಾತು ಕೇಳ್ತೀಯಾ? ನೋಡು, ಅವಳ ಹತ್ರನೇ ನೀನ್ ಬುದ್ಧಿ ಹೇಳಿಸ್ಕೊಳಂಗಾಯ್ತು. ಸುಮ್ಮನೆ ನಡಿ ಅಂತ ಹೇಳಿದ್ದೆ ಇದಕ್ಕೆ ಮತ್ತೀಗ ಅವಳ ಹತ್ರ ನೀನ್ ನನ್ನ ಮಾತು ಕೇಳ್ಬೇಕಾಯ್ತು. ಸರಿ ಸರಿ ಆಯ್ತು ನಡಿ. ಇದೇನಮ್ಮ ಈ ರಸ್ತೆ ಒಳ್ಳೆ ಕೊಚ್ಚೆ ಗುಂಡಿ ಆಗಿತ್ತು, ಇಲ್ಲೆಲ್ಲನ ಕಸ ಪಸ ಹಾಕಿ ಇಷ್ಟೊಂದು ಅಚ್ಚುಕಟ್ಟು ಮಾಡ್ಬಿಟ್ಟವ್ರೆ. ನಿಮ್ಮೂರವರು ಯಾರು ಅಚ್ಚುಕಟ್ಟು ಮಾಡಿದ್ರು? ಇದನ್ನೆಲ್ಲ ಪಂಚಾಯತ್ ಅವ್ರು ಮಾಡಿಸಿದ್ರಾ? ಅಯ್ಯೋ ತಾತ, ಪಂಚಾಯತಿಯವರೆಲ್ಲ ಯಾರು ಅಲ್ಲ, ಅಮ್ಮಯ್ಯನೇ. ಅಮ್ಮಯ್ಯ, ಸಾಕಮ್ಮ ಮತ್ತೆ ತಿಪ್ಪಣ್ಣ ಅವ್ರ ಮೂವರ ಸೇರ್ಕೊಂಡು ಕಸ ಗಿಡಿಸಿ ಎಲ್ಲ ಕಸನ ಬಾಸ್ ಹಾಕಿವ್ರೆ ಆಚೆಗೆ. ಅದಕ್ಕೆ ಮತ್ತೀಗ ರಸ್ತೆ ಎಲ್ಲನ ಅಚ್ಚುಕಟ್ಟಾಗೈತೆ. ಏನಮ್ ಕಳಮ್ಮ, ಇಲ್ಲಿರೋ ಕಸ ನೀನ್ ಬಾಚಾಕ್ತಾ? ಅಯ್ಯೋ ಅಯ್ಯೋ, ಎಷ್ಟೊಂದು ಕಸ ತುಂಬ್ಕೊಂಡಿತ್ತಲ್ಲಮ್ಮ ಅವಾಗ ಯಾವಾಗ್ಲೂ ಬಂದಾಗ. ಹೌದಪ್ಪ, ಏನ್ ಮಾಡೋದು, ಎಲ್ಲದಕ್ಕೂ ಇದಾಳಲ್ಲ ತಿಮ್ಮಿ, ಅವಳೇ ಕಾರಣ. ತಿಮ್ಮಿನ? ಯಾರಮ್ಮ ಅದು? ಯಾರು? ನಮ್ಮ ಅತ್ತೆ ಕಿವಿಡು ತಿಮ್ಮಿ ಇದಾಳಲ್ಲ, ಅವಳೇನೆ. ಅವಳೇ ಮುಂದೆ ನಿಂತ್ಕೊಂಡು ನಾವು ಎಲ್ಲ ಅಚ್ಚುಕಟ್ಟಾಗಿ ಕಸ ಹೊಡಿತೀವೋ ಇಲ್ವ ಅಂತ ಉಸ್ತುವಾರಿ ನೋಡ್ಕೊಂಡು ನನ್ನ ಅಯ್ಯನ್ಸಿ ನನ್ನ ಸೊಂಟ ಬಿದ್ದೋಗಂಗೆ ಮಾಡಿದ್ದು ಆ ಅಜ್ಜಿನಿ. ಶಿಕ್ಷೆ ಕೊಟ್ಟಿರೋರು ಪಂಚಾಯತಿಯರಾದ್ರೆ ಅದನ್ನ ಅಚ್ಚುಕಟ್ಟಾಗಿ ಶಿಕ್ಷೆ ಅನುಭವಿಸ್ಬೇಕು ಅಂತ ಹಿಂದೆ ನಿಂತ್ಕೊಂಡು ಕಸ ಗುಡಿಸಿ ಒತ್ತಾಕ್ಸಿದ್ದು ಬೇರೆ ಯಾರು ಅಲ್ಲ, ನಮ್ಮ ಅತ್ತೆನೆ. ಇದ್ನ ಹೇಳ್ಕಮ್ಮಕ್ಕೆ ನಮ್ಗೇನೆ ಒಂಥರ ಅಸಹ್ಯ ಆಗುತ್ತೆ. ನೋಡು, ಅತ್ತೆನೆ ಸೊಸೆನ ಕೆಲಸ ಮಾಡಿಸಿಳು ಅಂತ ಎಲ್ಲ ಆಡ್ಕೊಂತಾರೆ ಈ ಊರಾಗೆ. ಅಯ್ಯೋ, ಅಕ್ಕಿ ಹುಡ್ದಿಮ್ಮಜ್ಜಿಗೆ ಏನ್ ಬಂದಿರೋದಪ್ಪ ಒತ್ತು. ಮಗ ಸೊಸೆ ನಂಬಲ್ಲ, ಯಾರು ಅಂಬಲ್ಲ, ಸೊಮ್ಮನ ಬಾಯಿಗೆ ಬಂದಂಗೆ ಮಾತಾಡ್ತಾ ಒಂದೀಟು ಬುದ್ಧಿನೇ ಇಲ್ಲ. ನಡಿಯಮ್ಮ. ಹೋಗೈತ ಅಜ್ಜಿ, ಕಾಣಿಸ್ಲೇ ಇಲ್ವಲ್ಲ, ಮಂತಕ್ ಬರ್ಲಿಲ್ಲ. ಹೋಗ್ಯಾವಳ ಏನ್ ಸುಡ್ಗಾಡು, ಬರೀ ತಿಂಬದು ಅಲ್ಲಿ ಇಲ್ಲಿ ಓಡಾಡೋದು. ಬಾ ಎಲ್ಗಾನ ಹೋಗ್ಲೇವಳು. ಅಕ್ಕಿ ಹೊಡ್ದಿ ಕತೆ ಕಟ್ಕೊಂಡು ನಿನ್ಗೆ ಏನಾಗ್ಬೇಕಾಗಿತ್ತು? ಹೊಲ್ತಕ್ಕಾಗಿ ಅಪ್ಪ ಇರ್ತಾರಲ್ಲ ಅಲ್ಲಿ, ಆಮೇಲೆ ಹೋಗಿ ಮಾತಾಡ್ಕೊಂಡು ಅಪ್ಪಯಿಂದ ಆಮೇಲೆ ನಮ್ ತೋಟಕ್ಕೆ ಹೋಗಿ ಎಳ್ನೀರ್ ಕುಡಿದ್ಬರ ಅನ್ನಕಂತ. ಬಾರಂಪದು ಮೊದಲು ನಿಮ್ಮ ಅಪ್ಪಯ್ಯ ನೋಡೋಣ, ನಿನಗೆ ಎಳ್ನೀರ್ ಕುಡಿಯೋ ಚಿಂತೆ. ಅಪ್ಪಯ್ಯ ಹೊಲ್ತಕ್ ಹೋಗೈತಲ್ಲ, ಹೊಲ್ದಾಗ ಐತಲ್ಲ, ವನವಾಸ ಅನುಭವಿಸ್ತೈತಲ್ಲ, ಉಣ್ತೆ ತಿಂತೆ ಎಂಬುದು ಒಂದು ಈಡ್ ಚಿಂತಿಲ್ಲ ನಿನಗೆ. ನೋಡು, ಎಳ್ನೀರ್ ಕುಡಿಯೋ ಚಿಂತೆ ನಿನಗೆ. ಅಯ್ಯೋ ತಾತ, ಅಪ್ಪಗೆ ಏನಾಗಿಲ್ಲ, ಅವರೇ ಅಡಿಗೆ ಮಾಡ್ಕೊಂಡು ಉಣ್ತಾರೆ ಗೊತ್ತಾ. ಎಲ್ಲ ಐತಲ್ಲಿ, ತರಕಾರಿ, ಬೆಳಕಾಳು, ಆಮೇಲೆ ಹಸಿ ಹಿಟ್ಟು, ಅಕ್ಕಿ ಎಲ್ಲ ಇದಾವೆ ತಾತ. ಅವ್ರು ಅಡಿಗೆ ಮಾಡ್ಕೊಂಡು ಉಣ್ತಾರ ಅವ್ರೇನೆ. ಅಪ್ಪಯ್ಯನೇ ಮಾಡುತ್ತೆ ಅಡಿಗೆನ. ನಡಿ ನೋಡಿವಂತ ಇವಾಗ. ಅಡುಗೆ ಮಾಡ್ಬೇಕೀಗ, ಏನು ಮಾಡೋದು ಏನೋ. ಸಾವುಕಾರರು ನೋಡಿದ್ರೆ ಇನ್ನು ಮನೆ ಕಂಡವ್ರೆ, ಆಮೇಲೆ ಮಾಡಿದ್ರೆ ಆಯಿತು ಅಂತಾನೆ. ನನಗೆ ಈಗಲೇ ಸಿಂತ್ಯದಂಗೆ ಆಗೈತಿ. ಅಡುಗೆ ಏನು ಮಾಡೋದಪ್ಪ ಅಂತಾನೆ. ಯಾತನ ಹೋಗಿ ಒಂದಿಷ್ಟ ಅಲ್ಲಿ ಗೆಣಸಿನ ಸೊಪ್ಪು ಐತಿ, ಗೆಣಸಾದ್ರೂ ಕಿತ್ಕೊಂಬಂದು ಏನಾನ ಮಾಡೋಣ. ಒಂದೆರಡು ಹುಳಿಕಾಳು ಹಾಕ್ಬಿಟ್ಟು ಗೆಣಸು ಹುಳಿಕಾಳು ಹುಳಿ ಮಾಡಿಬಿಡೋಣ. ಒಂದಿಟ್ಟು ಖಾರ ಅದು ಧನಿಯಾ ಪುಡಿ ಎಲ್ಲ ಉದ್ರಿಸಿ, ಇಲ್ಲಿ ಇನ್ನೇನು ಖಾರ ರುಬ್ಬಕ್ಕಾಗಲ್ಲ, ಇಲ್ಲಿ ಹಾಕಲ್ಲೂ ಇಲ್ಲ, ಹಂಗೆ ಒಂದಿಟ್ಟು ಉದ್ರಿಸಿ ಒಗ್ಗರಣೆಗೆ ಹಾಕೋದು, ಈರುಳ್ಳಿ ಕೊಯ್ದು ಅಷ್ಟೇ. ಓ, ಇಲ್ಲೇನಮ್ಮ ನಿನ್ ಗಂಡಿರೋದು ಕಳಮ್ಮ ಗುಡ್ಲಾಗೆ? ಅಯ್ಯೋ ಅಯ್ಯೋ, ಈ ಗುಡ್ಲಾಗೆ ಹೆಂಗ ಇದೋನು ಏನೋ ಒಂದ್ ತಿಂಗಳಿಂದ ಸಿದ್ಧ. ಹೆಂಗೋ ಇದಾರೆ, ಇರ್ಬೇಕಲ್ಲ, ಮಾಡಿರೋ ತಪ್ಪಿಗೆ ಅನುಭವಿಸ್ಬೇಕಲ್ಲ. ಏನ್ ಮಾಡಕ್ಕಾಗಲ್ಲ. ಹನುಮಂತ, ಎಲ್ಲ ನಿಮ್ ಸಾವುಕಾರ ಎಲ್ಗೋದ್ರು? ಅಮ್ಮೋರೇ, ಯಾವಾಗ ಬಂದರು ಮಾವರು? ಬೆಳಗ್ಗೆ ಬಂದ್ರು, ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದವ್ರೆ. ಅಳಿಯನ್ ನೋಡ್ಕೊಂಡು ಹೋಗ್ಬೇಕು, ಹೊಲ್ತಕ್ಕೆ ಹೋಗಿ ಹಂಗೇನೆ ಅಡಿಕೆ ಗಿಡ ತೆಂಗಿನ ಗಿಡ ಎಲ್ಲ ನೋಡ್ಕೊಂಡ್ ಬರ್ತೀನಿ, ಹಂಗೆ ಮಾತಾಡ್ಸ್ಕೊ ಬರ್ಬೇಕು ಅಂತ ಬಂದವ್ರೆ. ಎಲ್ಲೇ ನಿಮ್ ಸಾವುಕಾರರು? ಏನ್ ಮಾಡ್ತೈತೆ ಅಯ್ಯಪ್ಪ? ಒಳಗಿದ್ದಾರೆ, ಕರಿತೀನಿ ರೀ. ಸಾವುಕಾರ್ರೇ, ನಿಮ್ಮ ಮಾವರು ಬಂದವ್ರೆ ನಿಮ್ಮನ್ನು ನೋಡೋಕ್ಕೆ, ಬರ್ರಿ. ಮಾವನ ಕೈಯಾಗ ಗನ್ನಿಲ್ಲ ತಾನೇ? ಇಲ್ಲ ಸಾವುಕಾರ್ರೇ, ಗನ್ನು ಪನ್ನು ಏನೂ ಇಲ್ಲ, ಬರೀ ಕೈಯಾಗ ಬಂದಿದ್ದಾರೆ. ಸದ್ಯ ಬಚಾವಾದೆ, ಗನ್ ಹಿಡ್ಕೊಂಬಂದಿದ್ರೆ ಏನೂ ಇಲ್ಲ, ಎದುರ್ಸನ ಮುತ್ಕ. ಗುಂಡೊಡಿತೀನಿ ಅಂತಾನೆ. ನಮಸ್ಕಾರ ಮಾವರೇ, ಚೆನ್ನಾಗಿದ್ದೀರಾ? ಏನು ಅಪರೂಪ ಆಯಿತು ನಮ್ಮೂರ ಕಡೆಗೆ ಬರೋದು. ಅವಾಗವಾಗ ಹಿಂಗೆ ಬಂದು ಹೋಗ್ತಾ ಇರಬೇಕು ನೀವು. ಚೆನ್ನಾಗಿದ್ದೀರಾ? ಆರೋಗ್ಯನಾ? ನಾನ್ ಚೆನ್ನಾಗಿದ್ದೀನಿ ಕಣಪ್ಪ. ನಿಂದೇನ್ ಅವಸ್ಥೆ? ಗುಡ್ಲಾಗಿದ್ದೀಯಲ್ಲ ನೀನು, ನಿನ್ಗೆ ಯಾಕೆ ಬೇಕಾಗಿತ್ತು ಇಂಥದ್ದೆಲ್ಲನ? ಸುಮ್ಮನೆ ಇರಕ್ಕಾಗ್ತಿರ್ಲಿಲ್ವಾ? ಅಲ್ಲ, ಸಾವುಕಾರ ಸಿದ್ದಪ್ಪ ಅನ್ನಿಸ್ಕೊಂಡು ನೀನು ಹಿಂಗ್ ಬಂದು ಹೊಲ್ದಾಗೆ ಗುಡ್ಲು ಮಾಡ್ಕೊಂಡಿದ್ರೆ ನಿನಗೆ ಮರ್ಯಾದೆ ಇರುತ್ತೆ, ಊರಿನ ಜನಗಳು ಮರ್ಯಾದೆ ಕೊಡ್ತಾರ ನಿನಗೆ. ಅಂತವೆಲ್ಲ ನಾವು ಮಾಡಕ್ ಹೋಗ್ಬಾರ್ದು, ಮಾಡಿರೂ ಸಿಗಾಕೊಂಡಂಗೆ ಮಾಡ್ಬೇಕು, ಗೊತ್ತಾಯ್ತಾ? ಏನು ಮಾಡೋದು ಮಾವ, ಏನೋ ಮಾಡೋಕ್ಕೋಗಿ ಅದು ಇನ್ನೇನೋ ಆಗೋಯ್ತು, ಹೋಗ್ಲಿ ಬಿಡ್ರಿ. ಇನ್ನೇನು ನಮ್ಮ ಶಿಕ್ಷಣ ಮುಗಿತಾ ಬಂತು, ಇನ್ನೊಂದು 4-5 ದಿವಸ ಐತೆ ಅಷ್ಟೇ, ನಾವು ಊರಾಗ ಬರ್ತೀವಿ. ಎಲ್ಲರೂ ಚೆನ್ನಾಗಿದ್ದಾರ ಊರಾಗೆ? ಎಲ್ಲ ಚೆನ್ನಾಗಿದಾರಪ್ಪ. ಏನೋ ಎಲೆಕ್ಷನ್ ಆಗಿ ಸೋತಿದ್ಯಾ? ಇಲ್ಲಿ ನೋಡಿರಿ, ಅವಳು ಯಾವಳ ಲಸ್ಮಾಕ್ ನಿಂದ ನೀನ್ ಗುಡಿಸ್ಲಕ್ ಬಂದಿರಂಗ ಆಗೈತಿ. ಒಬ್ಳು ಯಂಗ್ಸ್ನ ಮಟ್ಟ ಹಾಕಕ್ ಆಗ್ತಿಲ್ವೇನೋ ನಿನ್ಗೆ ಸಿದ್ಧ? ಇಷ್ಟ ದಪ್ಪ ಮೀಸೆ ಒತ್ಕೊಂಡಿದ್ಯಪ್ಪ, ಯಾಕನ? ಹೌದಾ? ಸರಿ ಮಾವ, ಒಂದು ವಾರ ಇದ್ದು ಆರಾಮಾಗಿ ಹೋಗಿರಂತೆ, ಹೋಗ್ಬೇಡ್ರಿ.
ಇಲ್ಲ ಇಲ್ಲ ನಾನು ಹೋಗ್ಬೇಕಪ್ಪ. ಏನೋ ಜಾಸ್ತಿ ದಿನ ಆಯ್ತಲ್ಲ ನಿಮ್ಮೂರಿಗೆ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನಿನ್ನ ಈ ಸ್ಥಿತಿ ನೋಡಕ್ಕೆ ನನ್ನ ಕೈಲಿ ಆಗ್ತಿಲ್ಲಪ್ಪ. ಓ ನಮ್ಮ ಸಾವುಕಾರರು ಮಾವಾರು ಬಂದ್ಬಿಟ್ಟವ್ರೆ. ಹೆಂಗೋ ಬಂದೂಕು ತಂದಿಲ್ವಾ? ಬಂದೂಕು ತಂದಿದ್ರೆ ನಮ್ಮ ಸಾವುಕಾರರು ಹಿಂಗೆಲ್ಲಿ ಎದುರು ಬದ್ರೆ ನಿಂತ್ಕೊಂಡು ಮಾತಾಡ್ತಿದ್ರು, ದೂರ ನಿಂತ್ಕೊಂಡು ಮಾತಾಡೋರು, ಎಲ್ಲಿ ಸುಟ್ಟು ಬಿಡ್ತಾರೋ ಅಂತನ. ಓ ತಿಪ್ಪೆ ಇಲ್ಲೇ ಇದ್ದಾನೆ. ಏನೋ ತಿಪ್ಪೆ, ಎಲ್ಗೋ ಹೋಗಿದ್ದೆ? ನಿಮ್ ಸಾವುಕಾರರು ಏನೋ ಗುಡ್ಲಿಗೆ ಹಾಕ್ಬಿಟ್ಟಿದಿರಲ್ಲೋ, ಊರ್ ಬಿಟ್ಟು ಓಡಿಸಿದಿರಲ್ಲೋ? ಹಂಗೇನಿಲ್ಲ ಮಾವರೇ, ಅದು ನಮ್ಮ ಸಾವುಕಾರರು ಅವರೇ ಊರಾಗಿದ್ದು ಇದ್ದು ಬೇಜಾರಾಗೈತೆ ಅಂತ ಇಲ್ಲಿರೋಣ ಒಂದು ತಿಂಗಳು ಅಂತನ ಬಂದೇವ್ರೆ. ಎಲ್ಲ ಪಾತ್ರೆ ಸಾಮಾನು, ರಾಗಿ ಹಿಟ್ಟು, ಅಕ್ಕಿ ಎಲ್ಲ ತಗೊಂಡು ಇಲ್ಲಿ ಬಂದಿದ್ದಾರೆ. ಊರಾಗೆ ಒಂದು ಸ್ವಲ್ಪ ನೆಮ್ಮದಿ ಇಲ್ವಂತೆ, ಅದಕ್ಕೆ ಹೊಲ್ದಾಗಿರೋಣ ಅಂತ ಬಂದೇವ್ರೆ ಮಾವರೇ. ಏನಂದೆ? ಊರಂಗ್ ನೆಮ್ಮದಿಲ್ಲ ಅಂತಾನ ನಿಮ್ ಸಾವುಕಾರ ಇಲ್ಲಿಗೆ ಬಂದೇವನ? ಏನೋ ತಿಪ್ಪೆ, ನನ್ನ ಹತ್ರನೇನೆ ತಮಾಷೆ ಮಾಡ್ತೀಯನೋ? ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಯಾಕೆ ಬಂದೇವನೇ ಅಂತಾನ? ಅಯ್ಯೋ ಮಾವ, ಸುಮ್ಮನೆ ತಮಾಷೆಗೆ ಹಂಗಂತ ಹೇಳಿದ್ದಷ್ಟೇ. ನಿಮ್ಗೆ ಗೊತ್ತು ಅಂತ ಗೊತ್ತು. ಅವ್ರಿಗೆ ನಮ್ಮ ಸಾವುಕಾರರಿಗೆ ಶಿಕ್ಷೆ ಆಗೈತೆ. ಚೆನ್ನಾಗಿದ್ದೀರಾ ಮಾವ? ಈ ತಿಪ್ಪೆ ಅವರು ನಮ್ಮ ಮಾವ, ನಿನಗೇನು ಮಾವ ಅಲ್ಲ. ಅಯ್ಯೋ ಬಿಡಿ ಸಾವುಕಾರ್ರೆ, ನಿಮ್ಮ ಮಾವ ಬೇರೆ ಅಲ್ಲ, ನಮ್ಮ ಮಾವ ಬೇರೆ ಅಲ್ಲ. ನಿಮಗೆ ಮಾವರಾದ್ರೆ ನಮಗೂ ಮಾವರೇ. ಅಲ್ವಾ ಹುಲಿಯಜ್ಜವ್ರೆ? ಏನೋ ಬಿಡು, ಏನಾದ್ರೂ ಕರಿ, ನನಗೇನಂತೆ. ನೀನು ನಿಮ್ ಸಾವುಕಾರಿಗೆ ಬಲಗೈ ಬಂಟ ಆಗಿದ್ಯಲ್ಲ, ಅವನು ಹೆಂಗೆ ಹೇಳ್ತಾನೋ ಹಂಗೆ ಕೇಳು. ಸರಿ ಆಯ್ತು. ಅಡಿಗೆ ಗಿಡಿಗೆ ಮಾಡ್ಕೊಂಡಿದ್ರೋ ಇಲ್ವೋ? ಉಂಡಿದ್ರೋ ಇಲ್ವೋ? ಮಾವ ಇನ್ನೂ ಅಡುಗೆ ಮಾಡ್ಬೇಕೀಗ, ಮಧ್ಯಾಹ್ನದ ಊಟ ಮಾಡಬೇಕಲ್ಲ, ಈಗ ಮಾಡಬೇಕು. ಬೆಳಗ್ಗೆ ಒಂದಿಟ್ಟು ರಾತ್ರಿದೇ ಇತ್ತು ಅನ್ನ, ಅದನ್ನೇ ಒಂದಿಟ್ಟು ಒಗ್ಗರಣೆ ಹಾಕೊಂಡು ತಿಂದಿದ್ವಿ. ಈಗ ಏನಾದರೂ ಸಾರಿಗೇರು ಮಾಡಬೇಕು. ನೀವು ಹೋಗ್ರಿ, ನಾವು ಊಟ ಮಾಡ್ತೀವಿ. ನೀವು ಊಟ ಮಾಡ್ಕೊಂಬಂದ್ರ ಮನೆಗೆ? ನಾನು ಊಟ ಮಾಡ್ಕೊಂಬಂದೆ. ಅದು ಸರಿ, ಹೆಂಗೆ ನಮ್ಮ ಕಾಳಮ್ಮನ್ ಚೆನ್ನಾಗಿ ನೋಡ್ಕೊಂತಿದ್ಯೋ ಇಲ್ವೋ? ಅದು ನಮ್ಮ ಸಾವುಕಾರರು ನಮ್ಮ ಅಮ್ಮವ್ರನ್ನ ನೋಡ್ಕೊಂತ ಇರ್ತಾರ. ಹೇಳಿ ಮಾವ, ಸಖತ್ತಾಗಿ ನೋಡ್ಕೊಂತ ಇದ್ದಾರೆ. ಮತ್ತೆ ಎಣ್ಣೆ ಹೆಂಡತಿ ಇದ್ದಾಳಲ್ಲ, ಅವಳನ್ನ ಹೆಂಗ್ ನೋಡ್ಕೊಂತಾರೆ? ಅವ್ರನ್ನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊಂತಾರೆ. ಏನಂದೆ? ಏ ತಿಪ್ಪೆ, ನಮ್ಮ ಮಾವನ ಕೈಲಿ ನಾನು ಸಿಗಾಕಿಸ್ಬೇಕು ಅಂತ ಹಿಂಗೆಲ್ಲ ಹೇಳ್ತಾ ಇದೆಯೋ ಹೆಂಗೋ? ಅಯ್ಯೋ, ನೆಟ್ಟು ಮಾತಾಡೋದು ಕಲ್ತ್ಕೊಳ್ಳೋ. ನಮ್ಮ ಮಾವ ಎಂಥವ್ರು ಅಂತ ನನಗೆ ಗೊತ್ತು ತಾನೇ ನಿನಗೆ? ನೆಟ್ಟಿಗೆ ಹೇಳೋದು ಕಲ್ತ್ಕ. ಅಯ್ಯೋ ಸಾವುಕಾರ್ರಿ, ತಪ್ಪಾಯ್ತು ಮಾವ. ಅದು ನಮ್ಮ ಸಾವುಕಾರರು ಅಮ್ಮವ್ರನ್ನ ಸಖತ್ತಾಗಿ ನೋಡ್ಕೊಂತ ಇದ್ದಾರೆ. ಆ ದೇವಮ್ಮ ಮನೆ ಕಡೆಗೆ ಹೋಗೋದೇ ಇಲ್ಲ. ಇವರು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಅಮ್ಮವ್ರನ್ನ. ನಮ್ ಕಳಮ್ಮ, ಇವ್ರು ಹೇಳ್ತಾ ಇರೋದು ನಿಜಾನ? ಅಯ್ಯಮ್ಮನ ಮನೆ ಕಡೆಗೆ ಹೋಗ್ತಾ ಇಲ್ವಾ ನಿನ್ ಗಂಡ? ಇಲ್ಲಪ್ಪ, ಹೋಗ್ತಿಲ್ಲ. ನನ್ನೇ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಬಿಡು, ಈಗ ಅದೆಲ್ಲ ಯಾಕೆ? ಏನಾದ್ರೂ ಇದ್ರೆ ಹೇಳು, ನಾನೆಲ್ಲ ವಿಚಾರಿಸ್ಕೊಂಡು ಹೋಗ್ತೀನಿ ನಿನ್ ಗಂಡನ್ನ. ಖಾಲಿ ದಯವಿಟ್ಟು ಹೇಳಕ್ ಹೋಗ್ಬೇಡ. ಚೆನ್ನಾಗಿ ನೋಡ್ಕೊಂತಾರಪ್ಪ. ಅವಳ ಮನೆ ಕಡೆಗೆ ಏನು ಹೋಗಲ್ಲ, ಬಿಡಿ. ಸರಿ ಬಾ, ಹೋಗೋಣ. ತೋಟ ನೋಡ್ಕೊಂಡು ಹಂಗೆ ಅಲ್ಲಿ ತಿಮ್ಮ ಇದ್ರೆ ಎಳ್ನೀರು ಗಿಳಿಸ್ಕೊಂಡು ಕುಡ್ದು ಹೋಗೋಣ. ಅವರು ಅಡುಗೆ ಗಿಡಿಗೆ ಮಾಡ್ಕೊಂಬ್ಲಿ, ನಾವು ಹೋಗೋಣ ಬಾ. ಎಷ್ಟೊತ್ತಂತ ನಿಂತ್ಕೊಂತೀನಿ, ನೀನು ಬರಲಿ. ಮೊದಲೇ ಸೆನಕ್ಕಿಲ್ಲ, ಬಿಸ್ಲಾಗೆ ಸೆನವ ತಿಂತಕ ನಿಂತ್ಕೊಂಡ್ರೆ ಆಗಲ್ಲ. ಬಾ ಹೋಗೋಣ. ಸರಿ ಆಯ್ತಮ್ಮ, ನಡಿ ಬರ್ತೀನಿ. ಏನೋ ಸೀತಪ್ಪ, ಚೆನ್ನಾಗಿ ನೋಡ್ಕೋಬೇಕು ಎಲ್ಲ ಮಕ್ಕಳು. ನೇತ್ರಮ್ಮ ಊರಿಗೆ ಹೋಗಿದ್ದೋ ಇಲ್ವೋ? ಮಾವ, ಅದು ಇಲ್ಲಿಗೆ ಬರೋದಕ್ಕೂ ಮುಂಚೆಲೆ ಹೋಗಿ ಬಂದಿದ್ದೆ. ಚೆನ್ನಾಗಿದ್ದಾರೆ ಮಕ್ಕಳು, ನೇತ್ರಮ್ಮ ಎಲ್ಲನ. ಮನೆ ಪಾಯ ಬೇರೆ ಹಾಕಿದಾಳೆ ನೇತ್ರಮ್ಮ. ಏನು ಮಾಡ್ತೀಯ, ದುಡ್ಡು ಇಲ್ಲ ಅಂತ ಹೇಳ್ತಿದ್ಲು. ನೀವು ಒಂದ್ಸಲ ಹೋಗಿ ಹಂಗೆ ಊರಿಗೆ ಹೋಗ್ಬೇಕಾರೆ ನೋಡ್ಕೊಂಡು ಹೋಗ್ರಿ. ಹೋಗ್ರಿ. ಸರಿ ಆಯ್ತು. ಆದಷ್ಟು ಬೇಗ ನೀನು ಊರಿಗೆ ಬಾ. ಇನ್ನೇ ಎಷ್ಟು ದಿನ ಇರ್ಬೇಕಿಲ್ಲಿ? ಇನ್ನೇನಿಲ್ಲ, ಇನ್ನೊಂದು 4 ದಿವಸನೋ 5 ದಿವಸನೋ ಅಷ್ಟೇ ಇರೋದು. ಬಂದ್ಬಿಡ್ತಾರೆ. ಅವಾಗ ಒಂದ್ಸಲ ಬಂದು ನಮ್ಮ ಸಾವುಕಾರನ್ನ ಮಾತಾಡ್ಸ್ಕೊಂಡು ಹೋಗಿರಂತೆ. ನಡೀರಿ. ತಿಮ್ಮ ಇದ್ದಾನೆ, ಎಳ್ನೀರು ಕೀಳ್ಸ್ಕೊಡ್ತೀನಿ, ಕುಡಿದು ಹೋಗಿವ್ರಂತೆ. ಸಾವುಕಾರ್ರೆ, ಇವ್ನ ಕರ್ಕೊಂಡೋಗಿ ಎಳ್ನೀರು ಕುಡಿಸ್ತೀನಿ. ನೀವು ಹಂಗೆ ಯಾತನ ಅಡುಗೆ ಕಿಡಿಗೆ ಮಾಡ್ಕೊಂಬಂದಾದ್ರೆ ಮಾಡ್ಕೊಳ್ರಿ. ಎಳ್ನೀರು ತಗೊಂಬತ್ತೀನಿ ಇಲ್ಲಿಗೆ, ನಿಮ್ಗೆ ಒಂದೆರಡ. ಹ್ಞೂ ಸರಿ, ಹೋಗ್ಲಾ ತಿಪ್ಪೆ, ಹೋಗಿ ಕರ್ಕೊಂಡೋಗು. ಮಾವ ಬನ್ನಿ ಹೋಗೋಣ. ಅಮ್ಮರೇ ಪದ್ದು ನಡೀರಿ. ಬರ್ತೀವಿ, ಹುಷಾರು. ಒಳ್ಳೇದಾಗಲಿ, ಹೋಗಿ ಬರ್ರಿ ಮಾವ. ಹೋಗ್ರಿ. ಹಬ್ಬ, ಈಗ ಉಸಿರು ಬಿಟ್ಟಂಗೆ ಆಯಿತು. ನಮ್ಮ ಮಾವ ಹೋಗತಕ್ಕನ ಒಂಥರ ಉಸಿರು ಬಿಗಿ ಹಿಡ್ಕೊಂಡಂಗೆ ಆಗೋದು. ಎಲ್ಲಿ ಏನು ಕೇಳ್ತಾನೋ, ನಾನು ಏನು ತಪ್ಪು ಹೇಳ್ತೀನೋ, ಎಲ್ಲಿ ನನ್ನನ್ನು ಬೈತಾನೋ ಮಂಗೆ ಆಗೋದು. ಸದ್ಯ ಹೋದ್ನಲ್ಲ. ಯಾಕೆ ಸಾವುಕಾರ್ರೆ, ನಿಮ್ಮ ಮಾವರ ಅಂದರೆ ಹಂಗೆ ಎದರ್ತೀರಾ? ಏನು ಅವರೇನೇನು ಹುಲಿನೋ ಸಿಂಹನೋ? ನೀವು ನೋಡಿರೆ ಸಾವುಕಾರ ಸಿದ್ದಪ್ಪರಾಗಿ ಇವ್ರಿಗೆ ಎದರ್ತೀರಲ್ಲ. ಅವಂತಾಗೆ ಬಂದೂಕೈತೆ, ಏನಿಲ್ಲ ಡಮ್ ಅನ್ಸ್ಬಿಡ್ತಾನೆ ಏನಾದರೂ ಮಾತಾಡಿದ್ರಿ. ನಡಿ, ಯಾತನ ಸೊಪ್ಪ ಕಿತ್ಕೊಂಬಂದು ಸಾರು ಮಾಡಿ ಮೊದಲು ಉಂಬನ ಹೊಟ್ಟೆ ಸಿತ್ತೈತಿ. ನಡಿ ಹನುಮಂತ. ಸರಿ ಬರ್ರಿ ಸಾವುಕಾರ್ರೆ. ಶಂಕರಪ್ಪ ಎಲ್ಗೋದ್ನೋ ಏನೋ, ಹೊಲ್ತಕ್ಕೆ ಹೋಗ್ಬತ್ತೀನಿ ಅಂತ ಹೋದನು, ಬಂದೇ ಇಲ್ಲ ನೋಡು. ಎಲ್ಲ ಅಡುಗೆ ಎಲ್ಲ ಆದ್ಮೇಲೆ ಬರ್ತಾನೆ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.